ಮಕ್ಕಳೇ, ಇಂದು ನಾನು ನಿಮಗೆ ಒಂದು ಸುಂದರ ಕಥೆ ಹೇಳುತ್ತೇನೆ. ಈ ಕಥೆ ಒಂದು ಹಸಿರು ಕಾಡಿನ ಬಗ್ಗೆ ಮತ್ತು 3 ಮುದ್ದಾದ ಸ್ನೇಹಿತರ ಬಗ್ಗೆ. ಗಮನದಿಂದ ಕೇಳ್ತೀರಾ? ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ, ಮೀರಾ ಮತ್ತು ಚಿನ್ನು ಎಂಬ 3 ಸ್ನೇಹಿತರು ಇದ್ದರು. ಅವರಿಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಪಕ್ಷಿಗಳ ಕೂಗು ಕೇಳ್ತಾ, ಮರಗಳ ಕೆಳಗೆ ಆಟ ಆಡ್ತಾ. ಒಂದು ದಿನ ರವಿ ಹೇಳಿದ, ನಾವು ಇಂದು ಕಾಡಿಗೆ ಹೋಗೋಣ. ಮೀರಾ ಸ್ವಲ್ಪ ಭಯಪಟ್ಟಳು. ಅಲ್ಲಿ ಪ್ರಾಣಿಗಳು ಇರ್ತವಲ್ಲ. ಚಿನ್ನು ನಗುತ್ತಾ ಹೇಳಿದ, ನಾವು ಒಟ್ಟಿಗೆ ಇದ್ದರೆ ಏನೂ ಆಗಲ್ಲ. ಹೀಗೆ 3 ಕಾಡಿನೊಳಗೆ ನಡೆದು ಹೋದರು. ಸ್ವಲ್ಪ ದೂರ ಹೋಗುತ್ತಾದ ಅವರಿಗೆ ಒಂದು ಮುದ್ದಾದ ಮೋಲ ಕಾಣ್ತು. ಮತ್ತೊಂದು ಚಿಕ್ಕ ಅಳಿಲು. ಅವುಗಳು ಮಕ್ಕಳ ಜೊತೆ ಸ್ನೇಹ ಮಾಡಿಕೊಂಡವು. ಮಕ್ಕಳು ತುಂಬಾ ಖುಷಿಯಾಗಿದರು. ಆಮೇಲೆ ಅವರು ಮುಂದೆ ಹೋದಾದ ಒಂದು ದೊಡ್ಡ ಜಲಪಾತ ಕಾಣ್ತು. ಸೂರ್ಯನ ಬೆಳಕು ನೀರಿನ ಮೇಲೆ ಬೀಳ್ತಾ ಒಂದು ಸುಂದರ ಇಂದ್ರಧನುಷ್ ಮೂಡಿತು. ಮೀರಾ ಆಶ್ಚರ್ಯದಿಂದ ಹೇಳಿದಳು, ಇದು ಕನಸ? ಆಗ ಒಂದು ಹಕ್ಕಿ ಹತ್ತಿರ ಬಂತು ಮತ್ತು ನಿಧಾನವಾಗಿ ಹೇಳಿತು, ಇದು ಪ್ರಕೃತಿಯ ಉಡುಗೊರೆ, ನೀವು ಇದನ್ನು ಕಾಪಾಡಬೇಕು. ಮಕ್ಕಳು ಅದನ್ನು ಕೇಳಿ ಚಿಂತನೆ ಮಾಡಿದರು. ಅಷ್ಟರಲ್ಲಿ ಒಂದು ಒಣಗಿದ ಮರ. ಚಿನ್ನು ಕೇಳಿದ, ಇದು ಯಾಕೆ ಹೀಗೆ ಆಯ್ತು? ಹಕ್ಕಿ ಹೇಳಿತು, ಜನರು ಮರಗಳನ್ನು ಕಡಿಯುತ್ತಿದ್ದಾರೆ. ಮಕ್ಕಳು ತಕ್ಷಣ ನಿರ್ಧರಿಸಿದರು, ನಾವು ಮರಗಳನ್ನು ನೆಡೋಣ. ಅವರು ಅಲ್ಲಿ ಸಣ್ಣ ಗಿಡಗಳನ್ನು ನೆಟ್ಟರು ಮತ್ತು ಪ್ರಾಣಿಗಳು ಖುಷಿಯಿಂದ ಕುಣಿದವು. ಕೆಲವು ದಿನಗಳ ನಂತರ ಅದೇ ಜಾಗ ಒಂದು ಹಸಿರು ಕಾಡಾಗಿ ಮಾರ್ಪಟ್ಟಿತು. ಮರಗಳು ಬೆಳೆದವು, ಪ್ರಾಣಿಗಳು ಸಂತೋಷವಾಗಿದವು. ಮಕ್ಕಳು ಖುಷಿಯಿಂದ ಹೇಳಿದರು, ನಾವು ಪ್ರಕೃತಿಯನ್ನು ಉಳಿಸಿದ್ದೇವೆ. ಮಕ್ಕಳೇ, ಈ ಕಥೆ ನಿಮಗೆ ಏನು ಕಲಿಸಿತು ಗೊತ್ತಾ? ಪ್ರಕೃತಿಯನ್ನು ಪ್ರೀತಿಸಿ, ಮರಗಳನ್ನು ನೆಡಿ, ಪ್ರಾಣಿಗಳಿಗೆ ಸ್ನೇಹಿತರಾಗಿ.